ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚುರುಮುರಿಯಿಂದ ಸುಸ್ಲಾನ ಮಾಡ್ತಾಯಿದ್ದೀನಿ. ಸುಸ್ಲಾ ಮಾಡೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಚುರುಮುರಿ ಸುಸ್ಲಾ ಅಂದರೆ ಯಾರು ತಾನೇ ಇಷ್ಟ ಆಗಲ್ಲ. ನನಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಇವಾಗ ನಾನು ಚುರುಮುರಿ ಸುಸ್ಲಾ ಮಾಡ್ಕೋದಕ್ಕೆ ಫಸ್ಟಿಗೆ ಚುರುಮುರಿನ ಈ ಥರ ಕ್ಲೀನಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡು ಹಾಕಿಟ್ಟಿರೋ ಪಾತ್ರೆಯಲ್ಲಿ ನೀರು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಚುರುಮುರಿ ನೀರನ್ನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಎಲ್ಲನೂ ನೀರು ಅಬ್ಸರ್ವ್ ಮಾಡ್ಕೊತಂದರೆ ಆಟೋಮೆಟಿಕ್ಕಾಗಿ ಮೆತ್ತಗಾಗುತ್ತೆ. ಎಷ್ಟು ಮೆತ್ತಗಾಗಿ ಬರುತ್ತೆ ಸುಸ್ಲಾ ಕೂಡ ತುಂಬಾ ಮೃದು ಆಗಿರುತ್ತೆ. ಹಾಗಾಗಿ ನಾನು ನೀರನ್ನ ಹಾಕ್ತಾಯಿದ್ದೀನಿ ನೋಡಿ. ಮೊದಲು ಚುರುಮುರಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡು ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕ್ತಾಯಿದ್ದೀನಿ. ನೀರನ್ನ ಅಬ್ಸರ್ವ್ ಮಾಡ್ಕೋರ್ಗು ಸ್ವಲ್ಪ ಕೈಯಿಂದ ಡಿಪ್ ಮಾಡಿ ಒಳಗೆ ಈ ಥರ ಹಿಂಗೆ ಡಿಪ್ ಮಾಡ್ತಾಯಿದ್ದೀನಿ. ಮಾಡಿ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡ್ತಾಯಿದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ನೆಂದಿದೆ ನೋಡಿ. ಈ ಥರ ನಾನು ಕೈಯಿಂದ ಪೂರ್ತಿ ನೀರನ್ನ ತೆಗೆದು ಬೇರೆ ಸಪ್ರೇಟಾಗಿ ಒಂದು ತಾಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ನಾವು ಕಿವುಚಿದ್ರೆ ಆಟೋಮೆಟಿಕ್ಕಾಗಿ ನೀರು ಹೊರಗೆ ಬಂದುಬಿಡುತ್ತೆ. ಇವಾಗ ಇದಕ್ಕೆ ನಾನು ಪುಟಾಣಿನ ತಗೊಳ್ತಾ ಇದ್ದೀನಿ. ಪುಟಾಣಿನ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ಮೂತ್ ಆಗಿರಬಾರ್ದು ಮತ್ತು ತುಂಬ ದಪ್ಪ ದಪ್ಪ ಕೂಡ ಇರಬಾರ್ದು. ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ತರಿಯಾಗಿ ಮಿಕ್ಸಿ ಹಾಕ್ಕೊಂಡಿಟ್ಟಿರೋ ಪುಟಾಣಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಕರೆಕ್ಟಾಗಿ ಮಿಕ್ಸ್ ಆಗ್ತಂದರೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಒಂದು ಕಡೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಕಾಯೋವರೆಗೂ ಬಿಟ್ಟು ಕಾದಿರೋ ಎಣ್ಣೆಲಿ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಚುರುಮುರಿನ ನಮ್ಮ ಕಡೆ ಅಳ್ಳು ಕೂಡ ಅಂತ ಹೇಳ್ತಾರೆ. ಅಳ್ಳಿನ ಸುಸ್ಲಾ ಅಂತ ಹೇಳ್ತಾರೆ. ಚುರುಮುರಿ ಮತ್ತು ಅಳ್ಳು ಎರಡು ಒಂದೇ. ಇವಾಗ ನಾನು ಸಣ್ಣದಾಗಿ ಕಟ್ ಇಟ್ಟಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿಟ್ಟಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಹಸಿಮೆಣಸಿನ್ಕಾಯಿನೇ ತುಂಬ ಟೇಸ್ಟಾಗಿರುತ್ತೆ. ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಅಷ್ಟೇನು ಟೇಸ್ಟ್ ಆಗಿರಲ್ಲ. ಮತ್ತು ಟೊಮಾಟೊ ಕೂಡ ಹಾಕ್ತಾಯಿದ್ದೀನಿ. ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿರೋ ಟೊಮಾಟೊನ ಹಾಕ್ತಾಯಿದ್ದೀನಿ. ಟೊಮಾಟೊ ಸ್ಕಿಪ್ ಕೂಡ ಮಾಡ್ಬೋದು. ಕಂಪ್ಲೀಟಾಗಿ ಇದು ಆಪ್ಷನ್ಸ್. ಹಾಕಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕರಿಪತ್ತ ಕೂಡ ಹಾಕ್ತಾಯಿದ್ದೀನಿ. ಕರಿಬೇವಿನ ಎಲೆನ ಹಾಕಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮಾಟೊ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸ್ಮೂತಾಗಿ ಮೆತ್ತಗಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡು ಮೆತ್ತಗೆ ಚುರುಮುರಿನ ತವಿಸ್ಕೊಂಡು ಇಟ್ಟಿರ್ತೀವಲ್ಲ, ಅದನ್ನು ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಒಂದು 5 ನಿಮಿಷ ಇದೇ ಥರ ಲೋ ಫ್ಲೇಮಲ್ಲಿಟ್ಟೆ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು.
ಬಿಟ್ಟು ಬಿಡದಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕೆಳಗೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಟ್ಟು ಬಿಡದಾಗಿ ಈ ಥರ ಮಿಕ್ಸ್ ಮಾಡಬೇಕು. ತುಂಬ ಕಡಿಮೆ ಟೈಮ್ನಲ್ಲಿ ನಾವು ಸುಸ್ಲಾನ ಮಾಡ್ಬೋದು. ಹೀಗೆ ಮಿಕ್ಸ್ ಮಾಡಿಟ್ರೆ ರೆಡಿ ಆಗುತ್ತೆ ನೋಡಿ. ಇವಾಗ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಲೆಮನ್ ಕೂಡ ಮಾಡ್ಬೋದು. ಮೊಸರಿದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ಕೊಳ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.